ಅಲ್ಲ ನಾನು ಯಾರೋ ಪ್ರೋಗ್ರಾಮ್ ನೋಡಿರೋನು ಅಂತ ನಾನು ಅಂದೆ. ಅವನಾಯ್ತು ನಾನು ಆ ಟೈಪ್ ಅಲ್ಲ ಅಂತ. ನೀನ್ ಯಾವ ಟೈಪು ನನಗೇನು ಗೊತ್ತು, ನೀನು ಮುತ್ತು ಕೊಟ್ಟೆ ನಾನು ಮುತ್ತು ಕೊಟ್ಟೆ ಅಂದೆ. ಅವನ ಹಂಗಲ್ಲ, ಬಾಯಲ್ಲಿ ಅಂದ್ರೆ ಕರಿಯೋ ಸ್ಟೈಲು ಕುಡುಕರು ಒಂಥರ ಮುತ್ತು ಕೊಟ್ಟು ಸ್ಟೈಲ್ ತರ. ಯಾಕಂದ್ರೆ ಅವ್ರು ಎದ್ದು ಬರಕ್ಕಾಗಲ್ಲ, ಕುಡಿದು ಬಿಟ್ಟಿರ್ತಾರೆ, ದಬಾಕಂಡ್ ಬಿಟ್ಕೊಂಡ್ಬಿಡ್ತಾರೆ. ಸರಿ ಕರೆದ ನಾನು ಏನಪ್ಪ ಅಂದೆ, ಎಲ್ಲರ ತರ ಮಾತಾಡ್ತೀಯ ನೀನು? ಏನೋ ಗೊತ್ತಿರೋಷ್ಟು ಮಾತಾಡ್ತೀನಿ. ಅವ್ರು ಹೇಳಿದ್ರಲ್ಲ ಎಲ್ಲ ನಂಬರ್ 1 ಮಿಮಿಕ್ರಿ, ಎಲ್ಲರ ವಾಯ್ಸು ಮಾಡ್ತಾನೆ ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸು ಮಾತಾಡೋದು. ನಾನು ನಿಮ್ಮ ಚಿಕ್ಕಪ್ಪ ಯಾರು ಅಂದೆ. ನಮ್ಮ ಚಿಕ್ಕಪ್ಪ ರಾಜಗೌಡ ಮಾಜಿ ಚೇರ್ಮನ್, ಮಾತಾಡಲೇ ಎಂದ. ಸರ್ ಇವ್ರು ಚಿಕ್ಕಪ್ಪ ಇಲ್ಲಿದ್ರೆ ವೇದಿಕೆ ಮೇಲೆ ಬನ್ನಿ ಸರ್ ಮಾತಾಡ್ತೀನಿ ಅಂದೆ. ಏನು ಹೇಳ್ಬೇಕು ಅವನು? ಏನ ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಬಂದು ವೇದಿಕೆ ಮೇಲೆ ಮಾತಾಡ್ಬೇಕಾ? ಅಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ. ಅವ್ರು ಸತ್ತು 30 ವರ್ಷ ಆಯ್ತು. ಇನ್ನು ನಾನೆಲ್ಲಪ್ಪ ಹುಡುಕ್ಲಿ? ಈ ಥರದವರೆಲ್ಲ ಇರ್ತಾರೆ. ಆದ್ರಿಂದ ಕನ್ನಡ ಕಾರ್ಯಕ್ರಮ ಒಂದು ಮೊನ್ನೆ ನವೆಂಬರ್ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ತರ ಮಕ್ಕಳೆಲ್ಲ ಡ್ಯಾನ್ಸು. ಒಂದು ತಂಡ ಬಂತು, ಸರ್ ನಾವೊಂದು ಹಾಡಿಗೆ ಡ್ಯಾನ್ಸ್ ಮಾಡ್ತೀವಿ. ಯಾವ ಹಾಡು? ಎಲ್ಲರಿಗೂ ಗೊತ್ತಿರೋ ಹಾಡು. ಇಲ್ಲಿ ಹಾಕಿ ಡ್ಯಾನ್ಸ್ ಮಾಡಿ ಅಂದ್ರು. ಸ್ಟಾರ್ಟ್ ಆಯ್ತು. ಯಾವ ಹಾಡು? ಯಾರಿಗಾದ್ರೂ ಅರ್ಥ ಆಯ್ತಾ? ನಮ್ಮ ಅಪ್ಪನಾಳೆ ಅರ್ಥ ಆಗಲಿಲ್ಲ. ನನ್ನ ಫ್ರೆಂಡು ಬಿದ್ದು ತುಟಿ ಹೊಡ್ಕೊಂಡ್ಬಿಟ್ಟಿದ್ದ ಬೈಕಿಂದ. ಅವನೊಂದಷ್ಟು ದಿನ ಸ್ಟಿಚ್ ಹಾಕೊಂಡು ಮಾತಾಡ್ತಿದ್ದ. ಗೋಪಿ ಹಂಗಿತ್ತು ಈ ಸಾಂಗು. ನಾವು ಸುಮ್ಮನೆ ಇರ್ತೀವ ಕಲಾವಿದರು. ಈ ಹಾಡನ್ನ ಕನ್ನಡ ಅರ್ಥ ನನಗೆ ಗೊತ್ತು ಅಂತೆ. ಏನ್ ಸರ್ ಅಂದ್ರು. ಆ ಪಾಪಿಯ ಈ ಪಾಪಿ ಬೋಯ್ದ್ನ, ಈ ಪಾಪಿಯ ಆ ಪಾಪಿ ಬಡ್ದ್ನ, ಅಯ್ಯೋ ಪಾಪಿಯೇ ಅಯ್ಯ ಪಾಪಿ ಮುಂಡೆ ಮಗನೇ. ನಗಬೇಕಷ್ಟೇ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಒಪ್ಕೋತೀರಾ? ನೋಡಿದ್ರ ನಮ್ಮ ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ. ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗು, ಗಂಡು ಮಕ್ಳು ಫಿಸಿಕಲಿ ಸ್ಟ್ರಾಂಗು, ಬೋತ್ ಆರ್ ಈಕ್ವಲ್. ಆದ್ರಿಂದ ಹೆಣ್ಮಕ್ಳು ಸ್ಟ್ರಾಂಗ್ ಯಾಕೆ ಹೇಳ್ತೀವಿ ಅಂದ್ರೆ, ನಾನು ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂದ್ರೆ ಇನ್ನೊಬ್ಬ ಕುಡಿದ್ಬಿಟ್ಟು ಹೇಳ್ದ, ಏನೇಳದಲ್ಲೇ ಹೆಣ್ಮಕ್ಳು ಸ್ಟ್ರಾಂಗ್ ಒಂದೆ, ರಾಂಗು ಅಂದ. ಯಾಕೋ ರಾಂಗ್ ಒಂದೆ? 3 ಜನ ಕೈ ಕೊಟ್ಬಿಟ್ಟವ್ರೆ. ನಿನಗೆ 3 ಜನ ಕೈ ಕೊಟ್ಟವ್ರೆ ಅಂತ ಹೆಣ್ಮಕ್ಳನ್ನ ರಾಂಗ್ ಅನ್ಬೇಡ. ಇವತ್ತು ನಾನು ನೀನು ಈ ಭೂಮಿ ಮೇಲೆ ಇದೀವಿ ಅನ್ನೋದಕ್ಕೆ ಕಾರಣ ಒಂದು ತಾಯಿ ತನ್ನ ಹೊಟ್ಟೆನಲ್ಲಿ 9 ತಿಂಗಳು ನಮ್ಮ ನೆಟ್ಟಿ ಭೂಮಿಗೆ ತಂದಿದ್ದಾಳೆ ಅಂದ್ರೆ ಅದಕ್ಕಿಂತ ದೊಡ್ಡ ಸ್ಟ್ರಾಂಗ್ನೆಸ್ ಬೇರೆ ಯಾವುದು ಇಲ್ಲ. ನಿಮ್ಮ ಹೆತ್ತಂತ ತಾಯಿಗೆ ಮೊದಲು ಚಪ್ಪಾಳೆ ಕೊಡ್ರಿ. ಯಾಕಂದ್ರೆ ನಿಮ್ಮ 9 ತಿಂಗಳನ್ನ ಬಿಟ್ಕೊಂಡು ಅವಳ ಜೀವ ಹೋದ್ರು ನೀವು ಚೆನ್ನಾಗಿರ್ಲಿ ಅಂತ ಬಯಸೋಳು ತಾಯಿ. ನಾನು ಹಿಂಗೆ ಹೇಳಿದೆ. ಬೇಕಾದ್ರೆ ನೋಡಿ ಒಂದ್ ಕಡೆ